ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು. ದಯವಿಟ್ಟು ಈ ವಿಚಾರನ ಪೂರ್ತಿ ಕೇಳಿಸ್ಕೊಳ್ಳಿ. ದೇವರ ಹೆಸರಲ್ಲಿ ಯಾವ ರೀತಿ ದುಡ್ಡು ಮಾಡ್ತಾ ಇದ್ದಾರೆ, ಯಾವ ರೀತಿ ನಮ್ಮನ್ನು ಬಕ್ರ ಮಾಡ್ತಾ ಇದ್ದಾರೆ, ಯಾವ ರೀತಿ ನಮ್ಮನ್ನು ಕೆಪರಗಳನ್ನಾಗಿ ಮಾಡ್ತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಯಾಕಪ್ಪ ಅಂದರೆ ಇವತ್ತಿನ ದಿವಸದಲ್ಲಿ ದುಡ್ಡು ಈ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋ ಜನಗಳು, ದುಡ್ಡು ಮಾಡೋ ಸೋಮಾರಿಗಳು, ಮೈ ಬಗ್ಸಿ ದುಡ್ಕೊಂಡು ತಿಂದೇ ಇರೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕೆ ಜಾಸ್ತಿ ಆಗಿದ್ದಾರೆ? ದುಡ್ಡು ಕೊಡೋರು ಕೂಡ ಜಾಸ್ತಿ ಆಗ್ಬಿಟ್ಟವ್ರೆ, ಮೂಢನಂಬಿಕೆಯನ್ನು ನಂಬೋರು ಕೂಡ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದರಿಂದ ಅವರೂ ಕೂಡ ಜಾಸ್ತಿ ಆಗಿದ್ದಾರೆ. ದಯವಿಟ್ಟು ಏನಪ್ಪ ವಿಚಾರ ಅಂದರೆ ಪೂರ್ತಿ ಕೇಳಿ. ಪೂರ್ತಿ ಕೇಳ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಕೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ರಾಮ್ ರೀಂ ರೀಂ ಧ್ರುಂ ಥೃಪ್ ಈ ಥರ ಶಾಸ್ತ್ರಗಳು ಹೇಳ್ತಾರೆ. ದಯವಿಟ್ಟು ಕೇಳ್ಕೊಳ್ಳಿ. ನೋಡಿ, ನಮ್ಮ ದೇವರುಗಳು ಇವತ್ತೇನು ನಮ್ಮ ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ ಹೇಳ್ಕೊಂಡು, ಆ ದೇವರ ಹೆಸರು ಹೇಳ್ಕೊಂಡು ಹಿಂದೂ ಧರ್ಮದ ಕುಟುಂಬಗಳನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಡೆಯುವಂಥ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಏನು ಹೇಳ್ತಾರೆ? ಇವತ್ತು ಜನ ದೇವರನ್ನು ನಂಬ್ಕೊತಾರೆ, ಮೂಢನಂಬಿಕೆ ನಂಬ್ಕೊತಾರೆ. ಅದನ್ನು ಕೆಲವು ಅಯೋಗ್ಯರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನೋಡಿ, ಈ ರೀತಿ ಮಾತಾಡಿ 3 ಸತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದೀನಿ, ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಯಾರಿಗೂ ಕೆಟ್ಟದಾಗ ಬೈಯಲ್ಲ, ಯಾರಿಗೂ ಕೆಟ್ಟದಾಗ ಏನೂ ಮಾತಾಡೋಲ್ಲ. ಇರೋವಂಥ ವಿಚಾರ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಅಷ್ಟೇ. ಇನ್ನು 4 ಕೇಸ್ ಹಾಕಿರೂ ಪರವಾಗಿಲ್ಲ, ಕಾನೂನು ಸಂವಿಧಾನ ಪ್ರಕಾರ ನಾವು ಮಾತಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಏನಪ್ಪ ಅಂದರೆ ಇವತ್ತು ನನಗೇನೋ ಒಂದು ಕಷ್ಟ ಆಗಿರುತ್ತೆ, ಇಲ್ಲ ಯಾರಿಗೋ ಒಂದು ಕಷ್ಟ ಆಗಿರುತ್ತೆ, ತುಂಬ ಕಷ್ಟ ಆಗಿರುತ್ತೆ. ಏನು ಮಾಡ್ತಾರೆ? ಪುಸ್ತಕನ್ನಾಗಿ ಶಾಸ್ತ್ರ ಕೇಳೋರ ಹತ್ರ ಹೋಗ್ತಾರೆ. ಶಾಸ್ತ್ರ ಇದೆ, ಹಿಂದೇನು ಇತ್ತು, ಈಗೂ ಇದೆ. ಅದನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂದರೆ, ಈಗ ಅಲ್ಲಿ ಹೋಗಿ ಕುಂತ್ಕೊಂಡು ಸ್ವಾಮಿ ನನಗೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಎಲ್ಲ ಇವನೇ ಹೇಳ್ಬಿಡ್ತಾನೆ. ಕುಂತ್ಕೊಂಡು ಓದೋನು ಇವನೇ ಹೇಳ್ಬಿಡ್ತಾನೆ. ಅವ್ನು ಕುತ್ಕೊಂಡು ಏನು ಮಾಡಿ ದುರುಪಯೋಗ ಪಡಿಸ್ಕೊತಾನೆ. ನೋಡಿ, ಇವತ್ತು ಕುಟುಂಬಗಳನ್ನು ಒಂದು ಮಾಡಬೇಕು ಇವರು, ಆದರೆ ಕುಟುಂಬಗಳನ್ನು ದೂರ ಮಾಡ್ತಾ ಇದ್ದಾರೆ. ಇವನ್ನ ಹಾಳಾಗೋಕ್ಕೆ, ನಿನ್ನ ಎಕ್ಕುಟ್ಟೋಗೋಕ್ಕೆ, ನಿನ್ನ ಉದ್ಧಾರ ಆಗದೆ ಇರೋದಕ್ಕೆ ನಿಮ್ಮ ಕುಟುಂಬದವರೇ ಕಾರಣ. ನಿಮ್ಮ ಕುಟುಂಬದವರೇ ನಿನಗೆ ಮಾಡ್ಸಾಕವ್ರೆ, ನಿಮ್ಮ ಕುಟುಂಬದವರೇ ನಿನಗೆ ಕಣ್ಣು ಹಾಕವ್ರೆ. ಇದೇ ರೀತಿ ಹೇಳಿ 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 ಇವತ್ತು ಕುಟುಂಬಗಳನ್ನು ದೂರ ಮಾಡ್ತಾ ಇದ್ದಾರೆ. ಅದು ಒಂದು ತಲೆಗೆ ಹಾಕೊಂಡ್ಬಿಡ್ತಾರೆ ಮೂಢನಂಬಿಕೆ. ಇವರೇ ಇರಬೇಕಾ, ನಮ್ಮ ಅಣ್ಣವರೇ ಇರಬೇಕಾ, ನಮ್ಮ ಅತ್ತೆಯವರೇ ಇರಬೇಕಾ ನನಗೆ ಮಾಡ್ಸಾಕಿರೋದು, ನಮ್ಮ ತಮ್ಮರು ಇರೋಕೆ ನನಗೆ ಮಾಡ್ಸಾಕಿರೋದು. ಯಾರಾದರೂ ಒಬ್ಬರು ಶಾಸ್ತ್ರಿಗಳು, ಯಾರಾದರೂ ಒಬ್ಬರು ಇರ್ಬೋದು, ಆದರೆ 100ರಲ್ಲಿ 99 ಜನ ನಿಮ್ಮ ಕುಟುಂಬಗಳನ್ನು ದೂರ ಮಾಡ್ತಾ ಇದ್ದಾರೆ. ಯಾರಾದ್ರೂ ಎಲ್ಲಾದ್ರೂ ನಿಮ್ಮ ಕುಟುಂಬಗಳ ಜೊತೆ ಚೆನ್ನಾಗಿರಿ. ಅಕ್ಕ, ತಂಗಿ, ಅಣ್ಣ, ತಮ್ಮ, ತಂದೆ, ತಾಯಿ, ಬಂಧು ಬಳಗ, ಮಾವ, ಅತ್ತೆ, ಇವ್ರ ಜೊತೆಗೆ ಎಲ್ಲರೂ ಚೆನ್ನಾಗಿರಿ ಅಂತಂದೇಳಿ ಯಾರು ಹೇಳಲ್ಲ. ಅವ್ರನ್ನೆಲ್ಲ ದೂರ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ದುಡ್ಡು ಬರಲ್ಲ. ಸತ್ಯ ಹೇಳ್ಬಿಟ್ರೆ ದುಡ್ಡು ಬರಲ್ಲ, ಸುಳ್ಳು ಹೇಳಿದ್ರೇ ಅವನಿಗೆ ದುಡ್ಡು ಬರೋದು. ಅದರಿಂದ ಈ ಕುಟುಂಬಗಳನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಶಾಸ್ತ್ರ ಹೇಳೋರು, ಇವತ್ತು ಜ್ಯೋತಿಷಿ ಹೇಳೋರು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವಾಗಿದ್ದರು, ಅವಾಗೆಲ್ಲ ಕುಟುಂಬಗಳನ್ನು ಒಂದು ಮಾಡೋರು ಅವರೆಲ್ಲ. ಯಾಕೋ ನೀನು ಅಲ್ಲಿ ಒಂಟಿಯಾಗಿದೆಯಾ, ಅಪ್ಪಮ್ಮನ ಜೊತೆಗಿರೋ, ಅಣ್ಣ ತಮ್ಮನ ಜೊತೆಗಿರೋ ಅಂತ ಹೇಳೋರು. ಅವಾಗ ಯಾರು ಈ ರೀತಿ ಹೋಗ್ತಾ ಇರಲಿಲ್ಲ, ಕೇಳೋಕ್ಕೂ ಹೋಗ್ತಾ ಇರಲಿಲ್ಲ. ನಾವು ನೋಡಿದ್ದೀವಿ, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಇವು ರೀತಿ ಕೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಆರಾಮಾಗಿ ಎಲ್ಲರೂ ಒಟ್ಟಿಗೆ ಒಂದೊಂದು ಮನೆಯಲ್ಲಿ 20 ಜನ, 15 ಜನ, 30 ಜನ ಈ ರೀತಿ ಸಂಸಾರ ಮಾಡೋರು. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋರು. ಯಾರೂ ಕೂಡ ಅವ್ನು ಕೂತ್ಕೊಂಡು ಅವನೇ ನಾನು ಯಾಕೆ ಮಾಡಲಿ, ಅವ್ನು ಮಾಡ್ತಾವನೇ ನಾನು ಯಾಕೆ ಮಾಡಲಿ, ಈ ಥರ ಯಾರ ಮನಸ್ಸಲ್ಲೂ ಬರ್ತಾ ಇರಲಿಲ್ಲ. ನನ್ನ ಮನೆ, ನಾನು ಕೆಲಸ ಮಾಡಬೇಕು, ನಾನು ಚೆನ್ನಾಗಿರಬೇಕು, ನಮ್ಮ ಕುಟುಂಬದವರು ಚೆನ್ನಾಗಿರಬೇಕು ಅಂತೇಳಿ ಭಾಳ ಅದ್ಭುತವಾದ ಸಂಸಾರಗಳಿದ್ದವು. ಆದರೆ ಇವತ್ತಿನ ಅಯೋಗ್ಯರು ಸಂಸಾರಗಳನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಜನ ಅಯೋಗ್ಯರು, ಮುಟ್ಟಾಳರು ಅವ್ರ ಹತ್ರಕ್ಕೆ ಹೋಯ್ತವೆ. ನಿಮ್ಮ ಕುಟುಂಬದವ್ರು ನಿಮಗೆ ಮಾಡ್ಸಾಕ್ಬಿಟ್ಟವ್ರೆ, ನಿಮ್ಮ ಅತ್ತೆ ಕಳ್ಳರು ಮಾಡ್ಸಾಕ್ಬಿಟ್ಟವ್ರೆ, ನಿಮ್ಮ ತಮ್ಮನ ಕಳ್ಳರು ಮಾಡ್ಸಾಕ್ಬಿಟ್ಟವ್ರೆ, ನಿಮ್ಮ ಅಕ್ಕನ ಕಳ್ಳರು ಮಾಡ್ಸಾಕ್ಬಿಟ್ಟವ್ರೆ. ಈ ಥರ ಹೇಳಿ 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 ಕುಟುಂಬಗಳನ್ನು ಒಂದು ಮಾಡೋದು ಬಿಟ್ಬಿಟ್ಟು ಕುಟುಂಬಗಳನ್ನು ದೂರ ಮಾಡ್ತಾ ಇದ್ದಾರೆ. ಆಮೇಲೆ ದೇವರು ಬರುತ್ತಂತೆ. ದೇವರು ಯಾರಿಗೂ ಬರಲ್ಲ, ದೇವರು ಬರೋಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ದೇವರು ಬರೋದೇ ಇಲ್ಲ. 110 ವರ್ಷ ಬದುಕಿದ್ರು ಸಿದ್ಧಗಂಗೆ ಸ್ವಾಮೀಜಿಗಳು, ಅದ್ಭುತವಾಗಿ ಬದುಕಿದರು. ಒಂದು ದಿವಸನೂ ದೇವ್ರ ಥರ ನಾಟಕ ಆಡಲಿಲ್ಲ. ದೇವ್ರ ಥರ ಇದ್ದರು ಅವರು, ದೇವರು ಆಗಿದ್ದರು. ನಾವು ದೇವರು ಆಗಬೇಕು, ಆದರೆ ದೇವ್ರು ಬರೋ ಥರ ನಾಟಕ ಆಡಬಾರ್ದು. ಅದೆಲ್ಲ ಬರೇ ಸುಳ್ಳು. ಯಾವುದೇ ಕಾರಣಕ್ಕೂ ಯಾರಿಗೂ ದೇವರ ಬರಲ್ಲ ರೀ, ಬರೇ ಸುಳ್ಳು. ನೋಡಿ, ಅಮಾಸೆ ಇರುತ್ತೆ, ಹುಣ್ಣಿಮೆ ಇರುತ್ತೆ,
ಟೋಕನ್ನು ಎಲ್ಲರಿಗೂ ಇವತ್ತೇ ಕೊಡ್ತಾರೆ. ಒಂದು ವಾರದ ಮುಂಚೆನೇ ಕೊಡ್ತಾರೆ. 50 ಜನಕ್ಕೆ, 25 ಜನಕ್ಕೆ, ಇಲ್ಲ 30 ಜನಕ್ಕೆ ಈ ರೀತಿ ಟೋಕನ್ ಕೊಡ್ತಾರೆ. ಅಂದರೆ ಆ ಟೋಕನ್ ಮುಗಿಯೋವರೆಗೂ ಮಾತ್ರ ದೇವ್ರು ಇರುತ್ತೆ. ಟೋಕನ್ ಮುಗಿದ ತಕ್ಷಣ ದೇವ್ರು ಹೊಂಟ ಬಿಡ್ತತಾ? ಎಲ್ಲಿ ಹೋಗುತ್ತಾ ಅವ ದೇವರು? ಏನಾರು ಬೇರೆ ದೇಶಕ್ಕೆ ಏನಾರು ಹೋಗುತ್ತಾ? ಉಗಂಡಾಗೋ ಇಲ್ಲ ಯಾರ್ದು ಇಂಗ್ಲೆಂಡ್ಗೆ ಏನಾರು ಹೋಗುತ್ತಾ? ಇಲ್ಲ ಯಾವ್ದಾರ ಬೇರೆ ಊರಿಗೆ ಹೋಗುತ್ತಾ? ಏನು ರೀ ದುಡ್ಡು ಮಾಡೋಕ್ಕೆ ಈ ಬೇಕಾದಷ್ಟು ಕೆಲಸಗಳಿದಾವೆ ರೀ. ಅದಕ್ಕೆ ರೀ ಇವತ್ತು ಸರಿಯಾಗಿ ಮಳೆ ಬೆಳೆ ಬರ್ತಾ ಇಲ್ಲ, ಬೆಳೆದ್ರೂ ಒಳ್ಳೆ ರೇಟ್ ಸಿಗ್ತಾ ಇಲ್ಲ, ಹೊಲ್ದಾಗಂತೂ ಸರಿಯಾಗಿ ಬೆಳೆಯೋಕ್ಕೂ ಆಗ್ತಾ ಇಲ್ಲ. ಈ ರೀತಿ ಇವತ್ತು ತರಕಾರಿನೂ ಎಕ್ಕುಟ್ಟು ಹೋಗ್ತಾ ಇದೆ, ಬೆಳೆದರ ಬೆಳೆನೂ ಎಕ್ಕುಟ್ಟು ಹೋಗ್ತಾ ಇದೆ. ಇವತ್ತು ತೋಟದಲ್ಲಿ ಕೆಲಸ ಮಾಡೋರು ಇಲ್ಲ, ಹೊಲದಲ್ಲಿ ಕೆಲಸ ಮಾಡೋರು ಇಲ್ಲ. ಈ ಶಾಸ್ತ್ರ ಹೇಳೋ ಸೋಮಾರಿಗಳು ಜನಗಳನ್ನು ಕೂಡ ಸೋಮಾರಿ ಮಾಡ್ತಾ ಇದ್ದಾರೆ. ನೀನು ಈ ಪೂಜೆ ಮಾಡು, ನಿನಗೆ ನಾಳೆ ಬೆಳಗ್ಗೆ ಜೋಬ್ ತುಂಬಿಡ್ತತೆ, ನಿನಗೆ ಆ ಹೋಮ ಮಾಡಿಸು, ನಿನ್ನ ಮನೆ ಉಂಡಿ ತುಂಬಿಡ್ತತೆ. ಎಲ್ಲ ಸುಳ್ಳು. ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು, ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜೇಬು ತುಂಬೋದು, ಇಲ್ಲಾಂದ್ರೆ ಇಲ್ಲ. ಇವ್ರಿಗೆ ಮೈ ಬಗ್ಗಿಸಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಥ ಒಳ್ಳೆ ದಾರಿ ಹಿಡ್ಕೊಂಡವ್ರೆ. ಯಾಕಂದರೆ ನಂಬುವಂಥ ಕ್ಯಾಪ್ರಗಳು ಇದ್ದಾರಲ್ಲ, ಇನ್ನು ಕ್ಯಾಪ್ರಗಳು ನಂಬ್ತಾನೇ ಇದ್ದಾರಲ್ಲ ಇಂಥವರೆಲ್ಲ. ನೀನು ಆ ಪೂಜೆ ಮಾಡೋ, ನೀನು ಈ ಪೂಜೆ ಮಾಡೋ. ಅಯ್ಯೋ, ಯಾರಾದರೂ ಎಲ್ಲಾದ್ರೂ ಅಣ್ಣನ ಜೊತೆಗಿರು, ತಮ್ಮನ ಜೊತೆಗಿರು, ಅಪ್ಪ ಅಮ್ಮನ ಜೊತೆಗಿರು, ಅಕ್ಕ ತಂಗಿ ಜೊತೆಗಿರು, ಎಲ್ಲರೂ ಒಟ್ಟಿಗೆ ಇರ್ರಿ, 2 ಮನೆ ಮಾಡಬೇಡಿ, ಒಂದೇ ಮನೇಲಿರಿ ಅಂತಂದೇಳಿ ಯಾರು ಹೇಳ್ತಾರೆ? ಯಾರು ಹೇಳ್ತಾ ಇದ್ದಾರೆ ರೀ? ಸಂಬಂಧಗಳನ್ನು ದೂರ ಮಾಡ್ತಾ ಇದ್ದಾರೆ ರೀ ಇವ್ರ ಶಾಸ್ತ್ರ ಹೇಳೋರ. ಈ ದೇವ್ರು ಈ ಥರ ಹೇಳಿದ್ಯಾ ಎಲ್ಲರೂ ದೂರ ಆಗಿಬಿಡಿ ಅಂತಂದೇಳಿ. ಅದಕ್ಕೆ ಯಾರಿಗೂ ಒಳ್ಳೇದಾಗಲ್ಲ, ಗೊತ್ತಾಯ್ತಾ? ಯಾರೂ ಮಾಡ್ಸಾಕಲ್ಲ. ಅದು ನಿಮ್ಮ ಭ್ರಮೆ, ನಿಮ್ಮ ಮೂಢನಂಬಿಕೆ. ಮಾಡ್ಸೋಕ್ಕೆ ಏನೋ ಎಲ್ಲೋ ಮಾಡ್ಬೋದು ಅಷ್ಟೇ, ಎಲ್ಲರೂ ಮಾಡ್ಸಾಕಲ್ಲ ರೀ. ಎಲ್ಲರಿಗೂ ಯಾಕೆ ಇವತ್ತು ನಾವು ಹಿಂಗಾಗ್ಬಿಟ್ಟಿವಿ ಅಂತಂದೇಳಿ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ನಮ್ಮ ತಮ್ಮ ದೂರ ಆಗ್ಬಿಟ್ಟ, ನಮ್ಮ ತಂಗಿ ದೂರ ಆಗ್ಬಿಟ್ಲು, ನಮ್ಮ ಅತ್ತೆ ದೂರ ಆಗ್ಬಿಟ್ಲು, ಎಲ್ಲರನ್ನೂ ಬಿಟ್ಬಿಟ್ಟು ನಾನು ಒಂಟಿ ಆಗಿಬಿಟ್ಟೆ ಇವತ್ತು. ಯಾರ್ರೀ ಒಂಟಿಯಾಗಿ ನೆಮ್ಮದಿಯಾಗಿ ಬದುಕ್ತಾರೆ ತೋರಿಸ್ರಿ. ಎಲ್ಲ ಬೇಬರಿಸಿಗಳು ಥರ ಬದುಕ್ತಾರೆ ಯಾರಾದ್ರೂ. ಕುಟುಂಬ ಜೊತೆಗಿದ್ದರೆ ಅವಾಗ ಹಬ್ಬಗಳು ಆಗವ್ರಿ, ಕರಿತಾನೆ ಇರಲಿಲ್ಲ, ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋರು. ನಮ್ಮೂರಲ್ಲಿ ಒಂದು ಹಬ್ಬ ಆತಂದರೆ ಕರಿತಾನೆ ಇರಲಿಲ್ಲ. ಅವಾಗ ಬಂದ್ಬಿಡೋರು ಬ್ಯಾಗ್ ಹಿಡ್ಕೊಂಡು 2 ದಿವಸಕ್ಕೆ. 2 ಜೊತೆ ಬಟ್ಟೆ ತುಂಬ್ಕೊಂಡು ಬ್ಯಾಗ್ ತುಂಬ್ಕೊಂಡು ಬಂದ್ಬಿಡೋರು. ಯಾಕೆ ಬಂದವ ನೀನು ಅಂತ ಇರ್ತಿರಲಿಲ್ಲ. ಎಷ್ಟು ಖುಷಿ ಪಡೋರು ಗೊತ್ತಾ? ಏನು ಇವತ್ತೇ ಬಂದ್ಬಿಟ್ಟೆ, ಇಷ್ಟು ಖುಷಿ ಪಡೋರು ರೀ. ಆದರೆ ಆ ಖುಷಿ ಎಲ್ಲಿದೆ ರೀ ಇವಾಗ? ದರಿದ್ರ, ಯಾವ ಮನೆಗೆ ಹೋದ್ರೆ ದರಿದ್ರ. ಬಂದ್ಬಿಟ್ಲು ನೋಡಲ್ಲ ಇವತ್ತೇ, ಅಲ್ಲಾಡಿಸ್ಕೊಂಡು ಬಂದ್ಬಿಟ್ಲು ನೋಡು, ಬಂದ್ಬಿಟ್ಟ ನೋಡು. ಇದು ಜೀವನ ಅಂತಾರೆ. ಇದಕ್ಕೆ ಯಾರಾದ್ರೂ ಫಸ್ಟು ಮನೆ ದೇವರಿಗೆ ಕೈ ಮುಗಿರಿ, ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ. ಏನು ತಿಪ್ಪರ್ಲಾಗ ಹಾಕಿದ್ರು ನಿಮ್ಗೆ ಏನಾಗಬೇಕೋ ಅದೇ ಆಗೋದು. ನೀವು ದಿನ ಒಂದು ಹೋಮ ಮಾಡಿಸಿ ನಿಮಗೆ ಏನಾಗಬೇಕೋ ಅದೇ ಆಗೋದು, ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಇವತ್ತಿನ ಜ್ಯೋತಿಷ್ಯಗಳನ್ನು ನಂಬೋಕೆ ಹೋಗ್ಬೇಡಿ. ನಿಮ್ಮ ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿ, ನಿಮ್ಮ ಮನೆ ದೇವರು ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಆ ದೇವರು ನಮ್ಮ ಅಪ್ಪನಿಗೆ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಯಾವುದು ಆಡಂಬರ ಇಲ್ಲ, ಯಾವುದೂ ಇಲ್ಲ. ಬೆಂಗಳೂರಿಗೆ ಬಂದು ಇನ್ನೊಂದು 2 ವರ್ಷ ಹೋದರೆ, ಅಲ್ಲ ಇನ್ನೊಂದು 2 ತಿಂಗಳು ಹೋದರೆ 30 ವರ್ಷ ಆಗುತ್ತೆ. ಯಾವ ಹೋಮನೂ ಇಲ್ಲ, ಯಾವ ಪೂಜೆನೂ ಇಲ್ಲ. ದೇವ್ರಿಗೆ ಕೈ ಮುಕ್ಕೊಂಬಂದಿದ್ದೀನಿ, ಆರಾಮಾಗಿದ್ದೀನಿ, ಕೂಲಿ ಮಾಡ್ತೀನಿ, ಜೀವನ ಮಾಡ್ತಾಯಿದ್ದೀನಿ. ಯಾರಿಗೂ ಸುಳ್ಳು ಹೇಳಿ ಮೋಸ ಮಾಡಿ ಕೈ ಬಾಯಿ ಸುದ್ದಿದ್ರೆ ನಮ್ಮನ್ನು ದೇವ್ರು ಕಾಪಾಡ್ತಾನೆ. ನಮಸ್ಕಾರ. ಓಂ ಶಿವಾಯ ನಮಃ, ಓಂ ಚಾಮುಂಡೇಶ್ವರಾಯ ನಮಃ, ಓಂ ಆದಿಶಕ್ತಿಯಾಯ ನಮಃ, ಓಂ ಕಾಶಿ ವಿಶ್ವನಾಥಾಯ ನಮಃ, ಓಂ ವೀರಭದ್ರೇಶ್ವರಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿರ್ರಿ, ಒಟ್ಟಿಗೆ ಇರಿ, ಒಂದಾಗಿ ಬಾಳಿದರೆ ಸುಖವಾಗಿ ಸಂಸಾರ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ.